ಬೆಳಗಾವಿ, ರಾಯಚೂರ, ಬಾಗಲಕೋಟ್, ಬಿಜಾಪುರ ಸಂಬಂಧಪಟ್ಟಂಗೆ ಏನು ಒಂದು ಕೃಷ್ಣಾ ನದಿ ಐತಿ. ಈ ನದಿ ವಿಚಾರವಾಗಿ ಏನು ರೈತರು ಇಲ್ಲಿ ಬದುಕಾತಾರು. ಈಗ ಏನು ಬರಗಾಲು ಕೂಡ ಬಿದ್ದು ಹೋಯ್ತು, ಬೆಳೆಯೆಲ್ಲ ಹಾಳಾಗೋದು. ಇಂಥ ಒಂದು ಸಂದರ್ಭದಲ್ಲಿ ಈಗ ನೀರು ಒಂದ್ ಜರ ಹಿಂದೆ ಮಳೆ ಆದ ಕಾರಣದಿಂದ ಏನದ ಬಸದ ನೀರು ಬರತೈತಿ ಬರೀ. ಅದನ್ನ ಮಹಾರಾಷ್ಟ್ರ ಸರ್ಕಾರದವ್ರು ಏನ್ ಮಾಡತ್ತಾರ, ಈಗ ಒಂದು ಏನೋ ಕರ್ನಾಟಕದ ಏನ್ ರೈತರಿಗೆ ಅನ್ಯಾಯ ಮಾಡ್ಬೇಕಂತನೋ ಹೆಂಗೋ ಗೊತ್ತಿಲ್ಲ. ಒಟ್ಟು ಅವ್ರು ಏನ್ ತಿಳ್ಕೊಬೇಕು, ಭಾರತ ದೇಶದ ರೈತರ ಅಂತ ತಿಳ್ಕೊಂಡ್ ಕಿಶನ್ ಕರ್ನಾಟಕ ಮಹಾರಾಷ್ಟ್ರ ರೈತರ ಯಾವುದೇ ರೀತಿಯಿಂದ ನೋಡ್ಲಾರ್ದ ಇವ ನಮ್ಮ ಕೃಷ್ಣಾ ನದಿಗೆ ನೀರನ್ನು ಬಿಡಬೇಕಾಗ್ತೈತಿ. ಆದ್ರೆ ಇವತ್ತು ಏನ್ ಮಾಡತ್ತಾರ ಅವ್ರ, ಅಲ್ಲಿ ಏನ್ ಕೊಲ್ಲಾಪುರ ಜಿಲ್ಲೆ ಏನ್ ರಾಜಾಪುರ ಬ್ಯಾರೇಜ್ ಐತಿ, ಆ ರಾಜಾಪುರ ಬ್ಯಾರೇಜ್ ದಂದೆ 4 ಮಂದಿ ಸಿಬ್ಬಂದಿಗಳನ್ನ ಹಚ್ಚಿಕೆಸಿಂದ ಪೊಲೀಸ್ ಬಂದೋಬಸ್ತ್ ಹಚ್ಚಿಕೆಸಿಂದ ನೀರನ್ನ ತಡೆ ಹಿಡಿತಕ್ಕಂತ ಒಂದು ಏನ್ ಕೆಲಸ ಮಾಡತ್ತಾರ, ಇದು ಬಹಳಷ್ಟು ಒಂದು ಅನ್ಯಾಯದ ಕೆಲಸ ಆಗತೈತಿ. ಅದಕ್ಕೆ ನಾವು ಒಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಈಗ ಏನ್ ನೀವು ನೀರು ಬಿಡಾತೀರಿ, ಈ ನೀರ್ ನೀವು ಎಷ್ಟು ದಿವಸത്തെ ಹಿಡ್ಕೊಂಡು ಕುಂಟ್ರಾದಿರಿ. ಈ ನಾಳೆ ಮಳೆಗಾಲ ಚಾಲೂ ಆಯ್ತಪ್ಪ ಅಂತಂದ್ರೆ ನಿಮ್ಮ ಡ್ಯಾಮ್ದಾಗೆ ನೀರು ಬಿಡಬೇಕಾದ್ರೆ ಮತ್ತೆ ಈಗ ನಮ್ಮ ಕೃಷ್ಣಾ ಹೊಳಿಗೆ ನಾವು ನೀರು ಬಿಡಬೇಕಾಗ್ತಿ ಕಂಪಲ್ಸರಿ. ಅದಕ್ಕೆ ಎಲ್ಲಾ ನೀರು ನಿಮ್ಗಂತೂ ಹಿಡ್ಕೊಂಡು ಕುಂಡ್ರೋದು ಆಗಂಗಿಲ್ಲ. ಅದಕ್ಕೆ ಇದನ್ನೊಂದು ಸ್ವಲ್ಪ ತಿಳುವಳಿಕೆ ಇರಲಿ. ಇದ್ರೊಳಗೆ ಯಾವುದೇ ರೀತಿಯಿಂದ ರಾಜಕಾರಣ ಮಾಡ್ಲಾರ್ದ ನೀರನ್ನ ತಾವು ದಯವಿಟ್ಟು ನೀರನ್ನ ಹರಿಸಬೇಕು. ಮತ್ತು ಕರ್ನಾಟಕ ಸರ್ಕಾರದವರು ಇದನ್ನ ನೀವು ಮಹಾರಾಷ್ಟ್ರದವರ ಕಿವಿ ಹಿಡ್ತಕ್ಕಂಥ ಕೆಲಸವನ್ನ ಮಾಡಿ ನೀರು ಬಿಡತಕ್ಕಂಥ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡ್ಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಒತ್ತಾಯ ಮಾಡ್ತೇನೆ.